10ನೇ ತರಗತಿ ಕನ್ನಡ ಪದ್ಯಪಾಠ 8 ಕೆಮ್ಮನೆ ಮೀಸೆ ಒತ್ತನೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 3 ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1 ದ್ರುಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಉತ್ತರ: ದ್ರುಪದನು ಅಂತವನನ್ನು ನಾನು ತಿಳಿದಿಲ್ಲ, ಅವನನ್ನು ಹೊರಕ್ಕೆ ತಳ್ಳು ಎಂದು ದ್ವಾರಪಾಲಕನಿಗೆ ಹೇಳಿದಾಗ ದ್ರೋಣನು ಬಲವಂತವಾಗಿ ಒಳಕ್ಕೆ ಪ್ರವೇಶಿಸಿ ದ್ರುಪದನನ್ನು ನೋಡಿ, ಅಣ್ಣ, ನೀನು ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದುದನ್ನು ತಿಳಿದಿಲ್ಲವೇ ಎನ್ನುತ್ತಾನೆ. ಆಗ ದ್ರುಪದನು, ನಿನ್ನನ್ನು ನಾನು ತಿಳಿದಿಲ್ಲ, ನೀನು ನನ್ನನ್ನು ಅದೆಲ್ಲಿ ಕಂಡಿದ್ಯೋ? ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ? ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗಿರುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣನಿಗೆ ಮರ್ಮಭೇದವಾಗುವಂತೆ ಹೀಯಾಳಿಸಿದನು. ಹಾಗೆ ಮಾಡಿದುದಲ್ಲದೆ ದ್ರುಪದನು ಈ ನಾಚಿಕೆಗೆಟ್ಟ ಬ್ರಾಹ್ಮಣನನ್ನು ಎಳೆದು ಹೊರಗೆ ನೂಕಿರಿ ಎನ್ನುವನು. ಆಗ ದ್ರೋಣನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತು ತೊದಲುವುದು, ಮುಖದಲ್ಲಿ ವಕ್ರಚೇಷ್ಟೆ ಉಂಟಾಗುವುದು, ಮಾತುಗಳು ನಾಚಿಕೆ ಇಲ್ಲದಾಗುವುವು, ಸಂಬಂಧವನ್ನು ಮರೆಯುವಂತೆ ಮಾಡುವುದು. ಆದುದರಿಂದ ಐಶ್ವರ್ಯವು ಕಳಿಯನೊಡನೆ ಹುಟ್ಟಿತು ಎಂಬುದನ್ನು ನಿಸ್ಸಂಶಯವಾಗಿ ತಟ್ಟನೆ ಈಗ ನಾನು ವಿಷಾದವಾಗಿ ತಿಳಿದೆನು. ದುಷ್ಟನೇ, ನೊಣಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆಯ ಹಾಗೆ ನಿನ್ನ ಯೋಗ್ಯತೆ ಪರಾಕ್ರಮ ನನ್ನವರೆಗೂ ಬರುವುದುಂಟೆ? ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ. ಈ ಸಭಾ ವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನಿರಾಯಾಸವಾಗಿ ನೀನು ಗಾಬರಿ ಪಡುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಒತ್ತಿರುವುದು ವ್ಯರ್ಥವಲ್ಲವೇ ಎಂದು ಶಪಥಗೈಯುತ್ತಾನೆ. ಪ್ರಶ್ನೆ 2 ದ್ರೋಣನು ದ್ರುಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ. ಉತ್ತರ: ದ್ರೋಣನು ದ್ರುಪದನ ವಿರುದ್ಧ ಕಠಿಣ ಶಪಥ ಮಾಡಲು ಮುಖ್ಯ ಕಾರಣ ದ್ರುಪದನ ಅತಿಯಾದ ಅಹಂಕಾರ ಮತ್ತು ಆತ ಮಾಡಿದ ಘೋರ ಅವಮಾನ. ಮೊದಲನೆಯದಾಗಿ ದ್ರುಪದನು ಬಾಲ್ಯದ ಗೆಳೆಯನೆಂಬ ಕನಿಷ್ಠ ಗೌರವ ನೀಡದೆ ಸಭೆಯ ಮುಂದೆ ದ್ರೋಣನನ್ನು ಅಪರಿಚಿತನಂತೆ ನಡೆಸಿಕೊಳ್ಳುತ್ತಾನೆ. ಎರಡನೆಯದಾಗಿ ರಾಜನಾದ ನನಗೆ ಭಿಕ್ಷುಕ ಬ್ರಾಹ್ಮಣ ಗೆಳೆಯನಾಗಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ದ್ರೋಣನ ಜಾತಿ ಮತ್ತು ಬಡತನವನ್ನು ಅವಹೇಳನ ಮಾಡುತ್ತಾನೆ. ಮೂರನೆಯದಾಗಿ ದ್ರೋಣನಿಗೆ ನಾಚಿಕೆ ಇಲ್ಲದವನು ಎಂಬ ಹೀಯಾಳಿಕೆ ಮಾತುಗಳನ್ನು ಆಡುತ್ತಾನೆ. ಇವೆಲ್ಲದಕ್ಕೂ ಮಿಗಿಲಾಗಿ ಸಕಲ ವಿದ್ಯಾ ಪಾರಂಗತನಾದ ದ್ರೋಣನನ್ನು ತನ್ನ ಸೇವಕರಿಂದ ಎಳೆದು ಹೊರಹಾಕಿ ಎಂದು ಆಜ್ಞಾಪಿಸಿದಾಗ ದ್ರೋಣನ ಆತ್ಮಗೌರವಕ್ಕೆ ತೀವ್ರ ಏಟು ಬೀಳುತ್ತದೆ. ಈ ಅನ್ಯಾಯದ ನಡವಳಿಕೆಯಿಂದ ಕೆರಳಿದ ದ್ರೋಣನು ತನ್ನ ಶಿಷ್ಯರ ಮೂಲಕ ದ್ರುಪದನನ್ನು ಸೆರೆ ಹಿಡಿದು ಅವನ ಅಹಂಕಾರವನ್ನು ಅಡಗಿಸದಿದ್ದರೆ ನಾನು ಸುಮ್ಮನೆ ಮೀಸೆ ಒತ್ತವನೇ ಹೊರತು ಗಂಡಸಲ್ಲ